ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ತಿನ್ ಇರೋ ಲಿಪ್ಸನ್ನು ಹೇಗೆ ಬಿಗ್ಗರ್ ಆಗಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ವಿತೌಟ್ ಲಿಪ್ ಫಿಲ್ಲರ್ಸ್. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾವು ವೇರ್ ಮಾಡುವಂತಹ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಲಿಪ್ಸನ್ನು ಕೂಡ ಸ್ಕ್ರಬ್ ಮಾಡಿ ನಂತರ ನಾವು ಲಿಪ್ ಬಾಮನ್ನು ಹಚ್ಚಬೇಕಾಗತ್ತೆ. ಹಚ್ಚಿ ಒಂದು 2 ಮಿನಿಟ್ಸ್ ಆದಮೇಲೆ ನಾವು ಎಕ್ಸ್ಟ್ರಾ ಲಿಪ್ ಬಾಮನ್ನು ಈ ರೀತಿ ವೈಪ್ ಮಾಡಿ ತೆಗೆದು ಬಿಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಲಿಪ್ಸ್ಟಿಕ್ ಜೊತೆಗೆ ಮಿಕ್ಸ್ ಆಗಿ ನಮಗೆ ಕರೆಕ್ಟಾದ ಒಂದು ಫಾರ್ಮುಲೇಷನ್ ಸಿಗೋದಿಲ್ಲ. ಇದು ನನ್ನ ನ್ಯಾಚುರಲ್ ಲಿಪ್ ಲೈನ್ ಆಗಿರುತ್ತೆ. ಅದ್ರ ಮೇಲೆ ನಾನು ನನ್ನ ಲೈನನ್ನು ಡ್ರಾ ಮಾಡ್ಕೋತೀನಿ. ಇದೇ ಒಂದು ಸ್ಮಾಲ್ ಟೆಕ್ನಿಕ್ ಅಂತ ಹೇಳ್ಬೋದು ನಮ್ಮ ಲಿಪ್ಸನ್ನು ಬಿಗ್ಗರ್ ಆಗಿ ತೋರಿಸೋದಿಕ್ಕೆ. ನಮ್ಮ ನ್ಯಾಚುರಲ್ ಲಿಪ್ ಲೈನ್ ಬಂದು ಇದಾಗಿರುತ್ತೆ. ಬಟ್ ನಾನು ಸ್ವಲ್ಪ ಮೇಲೆ ಇಲ್ಲಿ ನಾನು ನನ್ನ ಲೈನನ್ನು ಡ್ರಾ ಮಾಡ್ಕೋತೀನಿ. ಈ ರೀತಿ ನಮ್ಮ ಲಿಪ್ಸನ್ನು ಓವರ್ ಡ್ರಾ ಅಥವಾ ನಮ್ಮ ನ್ಯಾಚುರಲ್ ಲಿಪ್ ಲೈನ್ ಮೇಲೆ ನಾವು ಡ್ರಾ ಮಾಡೋದ್ರಿಂದ ನಮಗೆ ಸ್ವಲ್ಪ ಬಿಗ್ಗರ್ ಲಿಪ್ಸ್ ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಸ್ಪೆಷಲಿ ಸೆಲೆಬ್ರಿಟೀಸ್ ಬಂದು ತಮ್ಮ ಲಿಪ್ಸನ್ನು ಬಿಗ್ಗರ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಲಿಪ್ ಫಿಲ್ಲರ್ಸನ್ನು ಯೂಸ್ ಮಾಡ್ತಾರೆ. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಹಾಗೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ನಾವು ಯಾವ ರೀತಿ ಮೇಕಪ್ಪಲ್ಲೇ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳ್ಕೊತಾ ಇದ್ದೀವಿ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಯೂಸ್ ಮಾಡಬೇಕು ಅಂದ್ಕೊಂಡಿರೋ ಲಿಪ್ಸ್ಟಿಕ್ಗಿಂತ ಇದು ಒಂದು 2ರಿಂದ 3 ಶೇಡ್ ಡಾರ್ಕ್ ಇರೋ ಒಂದು ಲಿಪ್ ಲೈನರನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಫಿಂಗರ್ ಟಿಪ್ ಸಹಾಯದಿಂದ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಅದೇ ರೀತಿ ಇಲ್ಲಿ ನಾವು ನಮ್ಮ ಔಟ್ಲೈನನ್ನು ಸ್ಮರ್ಜ್ ಮಾಡಬಾರ್ದು, ಒಳಗಿರೋ ಲೈನ್ನ ಮಾತ್ರ ನಾವು ಈ ರೀತಿ ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ಫೇಸಸ್ ಕೆನಡಾ ಅವರ ಎನಿ ಡೇ ನೌ ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಎಲ್ಲಿಗೆ ಲಿಪ್ ಲೈನರನ್ನು ಡ್ರಾ ಮಾಡಿರ್ತೀವಿ ಅದ್ರ ಮೇಲೂ ಕೂಡ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ನ್ಯಾಚುರಲಿ ತುಂಬ ಬೋಲ್ಡಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಾವು ಲಿಪ್ ಲೈನ್ ಮಾಡಿರೋದು ಯಾವತ್ತೂ ಕೂಡ ಡಾಮಿನೆಂಟ್ ಆಗಿ ಕಾಣಿಸ್ಬಾರ್ದು. ಈ ರೀತಿ ನಾವು ಲಿಪ್ಸನ್ನು ಲೈನ್ ಮಾಡೋದ್ರಿಂದ ನಮಗೆ ಒಂದು ಕಾಂಟೋರ್ ಎಫೆಕ್ಟ್ ಅಥವಾ ಒಂದು ಪ್ಲಂಪ್ ಎಫೆಕ್ಟ್ ಕೂಡ ನಮಗೆ ಸಿಗತ್ತೆ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ನ್ಯಾಚುರಲ್ ಲಿಪ್ಸ್ಗಿಂತ ಇದು ಎಷ್ಟು ಬಿಗರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಮ್ಮ ಲಿಪ್ಸ್ ತುಂಬ ತಿನ್ನಿದ್ದಾಗ ಕೆಲವೊಂದು ಟೈಮ್ ನಾವು ಲಿಪ್ಸ್ಟಿಕ್ ಹಚ್ಚಿದಾಗ ಅದು ಅಷ್ಟು ಲುಕ್ಕಾಗಿ ಕಾಣಿಸೋದಿಲ್ಲ. ನಾವು ಈ ರೀತಿ ಲಿಪ್ಸನ್ನು ಕೇರ್ ಮಾಡಿಕೊಂಡು ನಂತರ ನಾವು ಲಿಪ್ ಲೈನರನ್ನು ಬಳಸಿ ಅದನ್ನು ಓವರ್ ಡ್ರಾ ಮಾಡಿಕೊಂಡು ನಂತರ ನಾವು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡೋದ್ರಿಂದ ಈ ರೀತಿ ಒಂದು ಬಿಗ್ ಲಿಪ್ಸನ್ನು ಪಡಿಬೋದು. ಅದೇ ರೀತಿ ನಮ್ಮ ಲಿಪ್ಸ್ ಮತ್ತಷ್ಟು ಪ್ಲಂಪ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ಲಿಪ್ ಗ್ಲಾಸನ್ನು ನಿಮ್ಮ ಸೆಂಟರ್ ಆಫ್ ದ ಲಿಪ್ಸ್ ಮೇಲೆ ಕೂಡ ಹಚ್ಕೊಂಡು ಈ ರೀತಿ ಲಿಪ್ಸನ್ನು ಪ್ಲಂಪ್ ಆಗಿ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.